ಓ ಸಾವುಕಾರಿ ಯಾವ ಊರು ತಾವು? ಅಯ್ಯ ನಾನು ಯಾವುದೋ ಊರು ಕಣಯ್ಯ. ಅಲ್ಲ ಕಣಪ್ಪ, ನಿನ್ನ ಸಂತೆಲಿ ಕಟ್ಟೆ ಸಂತೆಲಿ ಸುಮಾರು ಸತಿ ಮೂಟೆ ಪಾಟೆ ಊರೋದು ನೋಡೀನಿ. ಯಾವ ಊರು ನೀವು? ನೀವು ಈ ಊರವ್ರಂತೂ ಅಲ್ಲ. ಏನು ಎಲ್ಲಿಂದ ಬಂದಿದ್ದೀರಿ? ನಾವು ಮಂಡ್ಯದವರು ಅಯ್ಯ. ಮಂಡ್ಯದವರಪ್ಪ, ಹೆಂಡ್ತಿ ಮಕ್ಕಳು ಎಲ್ಲ ಇಲ್ಲೇ ಇರೋದು. ಯಾವ ಹೆಂಡ್ತಿ ಮಕ್ಕಳು ಇಲ್ಲ, ಯಾವ ಅಪ್ಪ ಯಾರೂ ಇಲ್ಲ ನನಗೆ. ಅನಾಥನೂ ಅನಾಥಕನಯ್ಯ, ಯಾರೂ ಇಲ್ಲ ನನಗೆ. ಅಯ್ಯೋ ಯಾಕೆ ಹಂಗಂದೆ, ಸುಮ್ಮನಿರಪ್ಪ. ಒಂದಲ್ಲ ಒಂದು ರೀತಿಲಿ ಈ ಪ್ರಪಂಚದ ಮೇಲೆ ಎಲ್ಲರೂ ಒಂಥರ ಮಾನವತ್ರಯ. ಸುಮ್ಮನಿರು, ಬೇಜಾರು ಮಾಡ್ಕೋಬೇಡ, ಸುಮ್ಮನಿರು ಆಯಿತು. ಇಲ್ಲಿ ನಾನು ಕಟ್ಟೆ ಸಂತೆಯಲ್ಲಿ ತರಕಾರಿ ವ್ಯಾಪಾರ ಕಣಪ್ಪ. ನಂದುವೆ ಈರುಳ್ಳಿ ಬೆಳ್ಳುಳ್ಳಿ ತರಕಾರಿ ವ್ಯಾಪಾರ ಮಾಡ್ತೀನಿ. ಓ ಹೌದಯ್ಯ, ಒಂದು ದಿವ್ಸ ನೋಡ್ನಲ್ಲಪ್ಪ ನಿಮ್ಮನ್ನ. ನಾನು ನಿನ್ನ ನೋಡ್ತಿದ್ದೆ, ಮೂಟೆ ಗಿಟೆ ಹೊರ್ತಿದ್ದಲ್ಲ ನೀನು. ಏನು ಮೂಟೆ ಹೊರಗೆ ಸೇರ್ಕೊಂಡಿದ್ಯಾ? ಹ್ಞೂ ಅಯ್ಯ, ಹೊಟ್ಟೆ ತುಂಬಬೇಕಾರೆ ಇನ್ನೇನು ಮಾಡೋಕ್ಕದ್ದು, ಮೂಟೆ ಹೊರ್ತೀನಿ. ಉಳ್ಕೊಳ್ಳೋದು ಅಯ್ಯೋ ಅದೇ ಒಂದು ಪರ್ದಟ ಆಗೋದು ಹೋಗೋದೆ ಕಣಯ್ಯ. ಎಲ್ಲಂದ್ರೆ ಎಲ್ಲಿ ಮನೆ ಕೆಳಗೆ ಪೊಲೀಸರು ಬಿಡೋಕ್ಕಿಲ್ಲ. ಹೊಸ ದಿವಸ ಕಟ್ಟೆ ಸಂತೆ ಒಳಗೆ ಮನೆ ಕತ್ತಿದೆ, ಬೈತಾರೆ ಇಲ್ಲಿ ಮನೆ ಕೆಳಗಿಲ್ಲ ಅಂತ. ಅದೇ ಒಂದು ಹಿಂಸೆ ಆಗ್ಬಿಟ್ಟದೆ. ಬಾಡಿಗೆ ಗಿಡಿಗೆ ಮನೆ ಮಾಡ್ಕೊಂಡಿರುವಪ್ಪ. ಅಯ್ಯೋ ನಿಮಗೆ ಗೊತ್ತಲ್ಲ, ನಾನು ಒಂದು ಸುಮಾರಾಗಿರೋದು ಒಂದು ರೂಮ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಕೇಳಿದೆ ಕಣಯ್ಯ. ನಿಮಗೆ ಗೊತ್ತಲ್ಲ, ಮದುವೆ ಆಗಿರೋದ, ನಿಮ್ಮ ಹೆಂಡ್ತಿ ಮಕ್ಳಿದಾರ ಅಂತೆಲ್ಲ ಕೇಳ್ತಾರೆ. ಏನು ಮಾಡೋದು, ಈ ಸೊಳ್ಳೆಗಳು ಕಾಡ್ತಿಂದ ಏನು ಬೆಳಗಾನ ನಿದ್ದೆ ಇಲ್ಲ ಕಣಯ್ಯ. ಎಲ್ಲರೂ ಮನೆ ಕಂಡ್ರು ಜೋಬಲ್ಲಿ ಕೆಲಸ ಮಾಡಿರೋ ದುಡ್ಡು ಇರ್ತದಲ್ಲ. ಇವತ್ತೊಂದು ಪ್ರಪಂಚದಲ್ಲಿ ಯಾರೂ ನಂಬಕ್ಕಾಗಿಲ್ಲ. ನನಗೆ ಬೇರೆ ಒಂಥರ ಗಾಬರಿ ಆದಂಗೆ ಆಯ್ತದೆ. ಸುಮ್ಮನೆ ಯಾರ್ಯಾರು ಕುಡ್ಕರು ಪಡ್ಕರು ಜಗಳಕ್ಕೆ ಬರ್ತಾರೆ. ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಅದಕ್ಕೆ ಇಲ್ಲೊಂದು ಕೆಳಗಡೆ ಕದಂಗೆ ಒಂದು ಮನೆ ಅದೇ, ಅಲ್ಲೊಂದು ರೂಮ್ ಅದೇ. ಕೊಡಿ ಅಂದರೆ ಬಾಡಿಗೆ ಕೊಡ್ತಿಲ್ಲ ಕಣಯ್ಯ. ಕೊಡೋಕ್ಕಿಲ್ಲ ಕಣಪ್ಪ, ಕೊಡೋಕ್ಕಿಲ್ಲ. ಸುಲಭ ಕೊಟ್ಬಿಟ್ರೆ ನಿನಗೆ ಏನು ಎಂತು ಅಂತ ವಿಚಾರಿಸ್ತಾರೆ. ಹಂಗೆ ಸುಲಭ ಕೊಡೋಕ್ಕಿಲ್ಲ. ಒಂದು ಕೆಲಸ ಮಾಡು, ನಮ್ಮ ಮನೇಲಿ ಒಂದು ಪಕ್ಕದಲ್ಲಿ ಒಂದು ಚಿಕ್ಕದಾಗೊಂದು ಗಾಣಿ ಹಂಗೆ ಅದೇ, ಉಳ್ಕೊಬೋದು. ಒಬ್ಬರು ಇರ್ಬೋದು. ನೋಡ್ಬೇಕಾರೆ ಹೆಂಗೆ ಏನು ಅಂತ ಅಷ್ಟು ಮಾಡಿ ಸಹಾಯ ಮಾಡಿ. ನಂಗೆ ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣಯ್ಯ. ಅದಕ್ಕೆ ತೊತ್ತಿಲ್ಲ. ಮುನ್ಸೂನ್ಗೆ ನಿದ್ದೆ ಕೆಟ್ಟು ಬುದ್ಗೆಟ್ಟು ನನಗೆ ನಿದ್ದೆ ಕೆಟ್ಕೊಂಡು ನಿದ್ದೆ ಇಲ್ದೇ ನಂಗೆ ತಲೆನೇ ಕೆಟ್ಟೋದಂಗೆ ಆಗದೆ. ಒತ್ತರತ್ತು ಅಚ್ಚುಕಟ್ಟ ಕೆಲಸ ಮಾಡೋಂಗಿಲ್ಲ. ಅಲ್ಲ ಕಣಪ್ಪ, ಹಿಂಗೆ ಹೇಳ್ತೀವಿ ಅಂತ ಬೇಜಾರು ಮಾಡ್ಕೋಬೇಡ. ಇಷ್ಟು ವಯಸ್ಸಾಗದೆ, ಇಷ್ಟು ಅಪ್ಪ ಇದ್ದು ನಿಮ್ಮ ಅವ್ವ ಅಪ್ಪ ಇಲ್ಲ ಅಂತೀಯೇ, ನಿಮ್ಮ ಮದುವೆ ಆಗಿಲ್ಲ ಅಂತೀಯೇ. ನೋಡು ನಿಜ ಹೇಳು, ಸುಮ್ಮನೆ ನೀನು ತೊಟ್ಕಲಾಟ ಆಡಬೇಡ. ನೀನು ನಿಜ ಹೇಳ್ಬೇಕು. ನೀನು ಯಾರೂ ಇಲ್ಲ ಕಣಯ್ಯ ನನಗೆ. ನಾನು ಅನತ್ತ ಸುಮ್ಮನೆ ಇಲ್ದೋದೆಲ್ಲ ಯಾಕೆ ಹೇಳನೆ. ಎಲ್ಲರೂ ಇದ್ದೀರಿ, ನನ್ನ ಪರಿಸ್ಥಿತಿ ಯಾಕೆ ಹಿಂಗಾಯ್ತಿತ್ತು, ಯಾಕೆ ಹಿಂಗಾಯ್ತಿತ್ತು. ಆಯಿತು ಸುಮ್ಮನಿರಪ್ಪ. ಅಯ್ಯೋ ಮಗ, ನಾನು ಮಾತು ಹೇಳ್ತೀನಿ, ಎಲ್ಲರೂ ಒಂದಲ್ಲ ಒಂದು ದಿವಸ ಹೋಗೋದೆ. ಸುಮ್ಮನಿರು ಆಯಿತು. ಇಷ್ಟು ವಯಸ್ಸಾಗದೆ, 40 ವರ್ಷ ಆಗಿಲ್ಲಪ್ಪ ನಿನಗೆ. 35 ವರ್ಷ ಆಗದೆ ಅಯ್ಯ. ಇಷ್ಟು ವಯಸ್ಸಾಗದೆ ಪಾಪ, ಇನ್ನೂ ಮದುವೆ ಆಗಿಲ್ಲ ಅಂತೀಯೇ. ಬಿಡು ಆಯಿತು. ಅಯ್ಯೋ ಮದುವೆದು ಹೆಂಗಾರ ಅಲಿಯ್ಯ. ಈಗ ಸದ್ಯಕ್ಕೆ ಎಲ್ಲರೂ ನೆಲೆ ಸಿಕ್ಬಿಟ್ಟು ಸಾಕು ಕಣೆ. ನನಗೆ ಮದುವೆಗಿದ್ವಿ ಯಾವುದೂ ಬೇಕಾಗಿಲ್ಲ ನನಗೆ. ಹಂಗಾದದಪ್ಪ, ಇರೋ ಗಂಟ್ಲು ಒಂಟಿ ಬಡ್ಬುತ್ಕಾಕದ. ಏನೇ ಆಗಲಿ ಒಂದು ಮದುವೆ, ಒಂದು ಹೆಂಡ್ತಿ ಅನ್ನೋದು ಇರಬೇಕು. ಅಯ್ಯೋ ನನಗೆ ಯಾವ್ದ್ರ ಬಗ್ಗೆನೂ ಆಸಕ್ತಿ ಇಲ್ಲ ಕಣಯ್ಯ. ನನ್ನ ಜೀವನದಲ್ಲಿ ಇರೋ ಗಂಟೆ ಒಟ್ಟಿಗೆ ಸಹಾಯಕ್ಕೆ ಆಯ್ತಿಲ್ಲ. ಹಂಗೂ ಹೋಗ್ಬಿಟ್ಟೆ ಒಳ್ಳೆ ಬಿದ್ಬಿಟ್ಟು ಸತ್ತೋಗೋದಂತ ಯಾಕೋ ಮುನ್ಸೆ ಗೊತ್ತಿಲ್ಲ ಕಣಯ್ಯ ಸಹಾಯಕ್ಕೂ. ಅದಕ್ಕೆ ಇದ್ದು ಹೆಂಗೋ ನಾಕಾರಾಗಲಿ ಇರೋದ ನೋಡೋದ. ದೇವರು ಏನಾರು ಕರುಣೆ ತೋರ್ತಾನೆ, ಏನೋ ಒಂದು ಒಳ್ಳೆ ದಾರಿ ತೋರ್ತಾನೆ ಅಂದ್ಕೊಂಡು ನಾನು ಧೈರ್ಯ ತಗೊಂಡು ಸುಮ್ಮನೆ ಇರೋದು ಕಣೆ. ಸಹಾಯಕ್ಕೆ ಧೈರ್ಯ ಸಾಲ್ತಿಲ್ಲ ಕಣೆಯೋ, ಧೈರ್ಯ ಸಾಲ್ತಿಲ್ಲ. ನೋಡಪ್ಪ, ನನ್ನ ಮಾತಾ ಕೇಳು. ಸತ್ತೋಗೋದ್ರಿಂದ ಸಮಸ್ಯೆ ಬಗೆಹರಿಕಿಲ್ಲ, ಇದ್ದು ಸಾಧಿಸ್ಬೇಕು. ಮುನ್ಸೂನ್ ಜನ್ಮ ಅಪ್ರೂಪವಂತೆ, ಅದನ್ನ ಕಳ್ಕೊಳಕ್ಕೆ ಕೈಯಾರವ ಹೋಗ್ಬೇಡ್ದು ಕಣಪ್ಪ, ಹೋಗ್ಬೇಡ್ದು. ಅವು ಹೆಂಗೋ ದೇವರು ಒಳ್ಳೇದು ಮಾಡ್ತಾನೆ. ಹುಟ್ಟು ಶಿವ ಹುಲ್ಲು ನೀರು ಕೊಡ್ತಾನೆ ಇದ್ದಾನ. ನೀನೇನೋ ಭಾಳ ವಿಷಯ ಮುಚ್ಚಿಡ್ತಾ ಇದೆಯಾ ಅನ್ನೋದು ಗೊತ್ತು. ಅದು ಯಾವಾಗ ಬೇಕು ನಿನ್ಗೆ ಹೇಳುವೆ. ಏನೋ ನಮ್ಮ ಮಗನಂಗಿದೆಯೇ. ನಮ್ಮ ಮನೆ ಗೊತ್ತಿಲ್ಲ, ಒಂದು ಸುಮಾರಾಗಿ ಒಂದು ಮನೆ ಹಂಗೆ ಅದೇ ಸಣ್ಣದು. ಅಲ್ಲಿ ಇದ್ದರೆ ಇತ್ಕೊಳ್ಳಿ ಬಾ. ಕೇಳ್ಕೊಂಡು ನಾನು ಇರ್ತೀಯ, ಹೇಳ್ತೀನಿ ಕೊಡಮಿ ಬಾಡಿಗೆಗೆ ಅಂತ. ಇತ್ಕೊಂಡು ಹೋಗಿವೆ ಪಾಪ. ಬದುಕಾಡೋರು ಬಾಯಲ್ಲಿ ಸಹಾಯ ಮತ್ತು ಬರ್ಬಾರ್ದು ಕಣಪ್ಪ, ಹಂಗೆಲ್ಲ ಮಾತಾಡಬೇಡ್ದು. ಏನಿದ್ರು ಇದ್ದು ಸಾಧಿಸ್ತೀನಿ, ಜಯಿಸ್ತೀನಿ ಅನ್ಬೇಕು. ಏನೇ ಸಮಸ್ಯೆ ಬಂದರೂ ಸಮಸ್ಯೆಗೆ ಎದುರ್ಕೊಂಡು ಸತ್ಬಿಟ್ರೆ ಸಮಸ್ಯೆ ಪರಿಹಾರ ಆದದ ಹೇಳು. ಅವೆಲ್ಲ ತಪ್ಪು ಕಣಪ್ಪ, ತಪ್ಪು. ಏನು ಮಾಡೋದು, ಒಂದೊಂದ್ಸತಿ ಅಷ್ಟೇ ಮುನ್ಸೂನ್ ನೋವು ಆಯ್ತದೆ ಕಣೇಜ್ ಮಾಡ್ರೆ. ಮುನ್ಸೂನ್ ಕಷ್ಟ ಬರ್ದಾನೆ ಮರ್ಗಳು ಬಂದದಪ್ಪ. ಸುಮ್ಮನಿರು ಆಯಿತು. ಊಟ ಮಾಡ್ದಾ? ಇಲ್ಲೇ ಒಂದು ತಾಕೊಂಡು ಚಿತ್ರ ತಿಂದೆ. ಆಯಿತು ಎಲ್ಲ ಸರಿ ಆಯ್ತದೆ, ತಲೆಗೆಡ್ಸ್ಕೊಬೇಡ ನೀನು. ಸುಮ್ಮನಿರು, ಎಲ್ಲ ಸರಿ ಆಯ್ತದೆ, ಭಗವಂತ ಒಳ್ಳೇದು ಮಾಡ್ತಾನೆ. ಯಾಕೆ ತಲೆಗೆಡ್ಸ್ಕೊಂತೀಯ ನೀನು? ನಾಳಿಕೆ ಅಲ್ಲಿ ಮಾರಮ್ಮನ ದೇವಸ್ಥಾನದ ಪಕ್ಕದಲ್ಲೇ ನಮ್ಮ ಮನೆ, ಅಲ್ಲಿಗೆ ಬಂದ್ಬಿಡು ಒತ್ಲಂತೆಯ. ಆಯ್ತಪ್ಪ, ಇಷ್ಟೊತ್ತಲ್ಲಿ ಬೇಡ. ನಾಳಿಕೆ ಅಷ್ಟೊತ್ತಿಗೆ ಬಾ. ನಾನು ನಮ್ಮ ಹೊಟ್ಟೆಯೊಳಗೆ ಹೇಳ್ಬಿಟ್ಟು ನಿನಗೆ ಕೊಡಿಸ್ತೀನಿ ಮನೆಯ ಬಾಡಿಗೆ. ಸರಿ ಟೈಮ್ ಕಟ್ಕೊಂಡು ಹೋಗ್ಬೇಕು. ಆಯಿತು ಅಯ್ಯ, ಬಾಡಿಗೆ ಕಟ್ಕೊ ಹೋಗ್ತೀನಿ ಅಯ್ಯ. ನನಗೆ ಯಾವ ಖರ್ಚು ಇಲ್ಲ, ಏನೂ ಇಲ್ಲ. ಏನಪ್ಪ ನೀವು ಮನೆ ಕೆಳಗೆ ಅಷ್ಟೇ ಪಾತ್ರೆ ಪಾತ್ರೆ ಏನೂ ತಗೊಳಕ್ಕಿಲ್ಲ, ಎಲ್ಲ ಹೋಟ್ಲಲ್ಲೇ ಊಟ. ಅಯ್ಯೋ ಸ್ಟವ್ ಗಿವ ಮಡಿಕೊಂಡು ಬೇಯಿಸ್ಕೊಂಡು ತಿನ್ನು. ಆ ಹೋಟ್ಲು ಪಾಟ್ಲಲ್ಲಿ ಏನು ಸೋಡ ಹಾಕ್ಬಿಡ್ತಾರೆ. ಊಟ ಆರೋಗ್ಯ ಉಳ್ಕೊಳ್ಳೋದು ಪಾತ್ಗೆ ಹೊಂಟೋಯ್ತದೆ. ಸೋಡಾಗಿನ ಹಾಕ್ತಾರೆ. ಮನೇಲೇ ಮಾಡ್ಕೊ, ಒಂದು ಸ್ಟವ್ ಗಿವ್ ಮಡಿಕೊಂಡು ಮೊಸರು ತಗೊಂಡು ಅಕ್ಕಿ ಹಾಕೊಳ್ಳೋದು, ಒಂದು ಸಾರು ತಗೊಳ್ಳೋದು, ಇದನ್ನು ಮಾಡ್ಕೊಳ್ಳೋದು. ಹಿಂಗೆ ಮಾಡ್ಕೊಂಡು ಊಟ ಮಾಡು. ಇನ್ನೇನು ಮಾಡಿ. ನಿನ್ನ ಆಗ್ಲಿಂದ ನೋಡಿಲ್ಲಪ್ಪ ನೀನು ಮಂಡ್ಯದು. ನೀನು ನಾವು ಅಲ್ಲೇವ್ರಿಯ. ನಮ್ಮ ತಂದೆ ತಾಯಿ ತೀರೋದ್ಮೇಲೆ ನಾನು ಇತ್ತಾಗ ಬಂದ್ಬಿಟ್ಟೆ. ಆಯಿತು. ಅಯ್ಯೋ ಬೇಜಾರು ಮಾಡ್ಕೊಬೇಡ. ನೋಡಪ್ಪ, ಯಾವುದಕ್ಕೂ ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡ ಆಯಿತಾ. ನಮ್ಮ ಮಗ ಅನ್ಕೋತೀನಿ ನಿಮ್ಗೇನು ಬೇಕು ಸಹಾಯ ನಾವು ಮಾಡ್ತೀವಿ ಆಯ್ತಪ್ಪ. ಯೋಚನೆ ಮಾಡಬೇಡ, ಸುಮ್ಮನಿರು. ಎಲ್ಲ ಒಳ್ಳೇದಾಯ್ತದೆ.
ತಲೆ ಕೆಡ್ಸ್ಕೊಬೇಡ ಸುಮ್ಮನಿರು. ಸರಿ ಸಾವುಕಾರ್ರೆ, ನಿಜವಾಗ್ಲೂ ನಿಮ್ಮಂಥ ಒಳ್ಳೆಯವರಿಂದಲೇ ಇವತ್ತು ಮಳೆ ಬೆಳೆ ಆಯ್ತಿರೋದು. ಆಯಿತು ಆಯಿತು ಸುಮ್ಮನಿರು. ಅಯ್ಯೋ ನೋಡಪ್ಪ, ಮುನ್ಸೂನ್ಗೆ ಸಾಹಾಯ ಮಾಡ್ದಾನೆ ಯಾರು ಮಾಡೋರು? ಬಾ, ತಲೆಗೆಡ್ಸ್ಕೊಬೇಡ. ನಿಮಗೆ ಎಷ್ಟು ಜನ ಮಕ್ಕಳು? ನನಗೆ ಅಪ್ಪ ಇಬ್ಬರು ಹೆಣ್ಮಕ್ಳು ಕಣಪ್ಪ, ಗಂಡು ಮಕ್ಕಳಿಲ್ಲ. ಹಿರಿಯವಳು ಮದುವೆ ಮಾಡೀವಿ, ಕಿರಿಯವಳು ಮನೇಲಿ ಅವಳೆ. ಅವಳಿಗೂ ಈ ಬರೀ ಏನಾರೇ ಹುಡುಗರು ಮದುವೆ ಮಾಡಬೇಕು. ಏನು ಮಾಡಿ? ಅಯ್ಯೋ ಕಷ್ಟ ಆದರೆ ಕಷ್ಟ ಕಣಪ್ಪ. ಈ ಬಡವ್ರ ಮನೆ ಹೆಣ್ಮಕ್ಳು ಹುಟ್ಲೇಬೇಡ್ದು, ಹಿಂಸೆ. ಏನು ಮಾಡಿ? ಅಯ್ಯೋ ಸಿಕ್ಕಿಲ್ಲ ಸುಮ್ಮನಿರಿ, ಹಂಗೆ ಯಾಕಂಗಂದಿರಿ? ಏನು ಮಾಡೋಕ್ಕಾಗಿಲ್ಲ. ಸರಿ ಸರಿ ಕಣಪ್ಪ, ಆಯಿತು. ನೀನು ಬೆಳಿಗ್ಗೆಗೆ ಬಾ. ನೀನು ಯಾರು ಬಂದ್ಬಿಟ್ಟು ವೆಂಕಟೇಶ್ವರ ಮನೆ ಎಲ್ಲಿ ಅಂತ ಕೇಳೋರು ಯಾರು ಹೇಳ್ತಾರೆ, ಅಲ್ಲಿ ಮಾರಿ ಗುಡಿತಾ ಬಂದ್ಬಿಟ್ಟು ಕೇಳು. ಆಯ್ತಪ್ಪ? ಸರಿ ಸಾವುಕಾರ್ರೆ, ಆಯಿತು, ಬರ್ತೀನಿ ನಾನು. ಬರ್ತೀನಿ. ಊಟ ಗೀಟ ಮಾಡಿಲ್ಲ ಅಂದ್ರೆ ಮಾಡು ನೀನು, ತಗೊಂತೀನಿ. ತಿನ್ನು. ಇಲ್ಲ ಇದ್ಮೇಲೆ ನಾನು ಊಟ ಮಾಡಿದೆ, ಇಲ್ಲ ನಾನು ತಗೊಂಡು ತಿಂತೀನಿ. ಇಲ್ಲೇ ಚಿತ್ರಾನ್ನ ತಗೊಂಡು ತಿಂದೆ. ಏನು ಮಾಡಿರಿ? ಎಲ್ಲರೂ ಜಾಗ ಸಿಕ್ಲಿ ಅಂತ ಕಾಯ್ತೇವೆ. ಪೊಲೀಸ್ನವ್ರು ಹೊಡಿತಾರೆ, ಇಷ್ಟೊತ್ತ ಮನೆ ಕಂಡ್ರೆ ಒಂಚೂರು ಹೊತ್ತು ಮೀರ ಮನೆ ಕಾಯಬೇಕು. ಈಗೇನು ಬಾ, ಬಾಡಿಗೆ ಮನೆ ಮಾಡ್ಕೊಂಡ್ಮೇಲೆ ನಿಮ್ಮದೇ ಕೆಲಸ ಮಾಡ್ಕೊಂಡು ನಿಮ್ಮದೇ ಇರ್ಬೋದು. ಬಾ ತೆಗೆ. ಸರಿ ಯಜಮಾನ್ರೆ, ನಿಜವಾಗ್ಲೂ ನಿಮ್ಮಿಂದ ಭಾಳ ಉಪಕಾರ ಆಯಿತು. ಇವತ್ತಿನ ಕಾಲದಲ್ಲಿ ನಮ್ಮವರೇ ನಮ್ಗೆ ಆಯ್ಕಿಲ್ಲ ಅಂತಂದ್ರಲ್ಲಿ ನೀವು ಇಷ್ಟೊಂದು ಸಹಾಯ ಮಾಡ್ತೀವಿ ಅಂತ ಇದ್ರಲ್ಲ, ನಿಜವಾಗ್ಲೂ ನಿಮ್ಮ ಋಣನ ತೀರ್ಸೋಕ್ಕಾಯ್ಕಿಲ್ಲ. ನಿಜವಾಗ್ಲೂ ಹೆಂಗೆ ತೀರ್ಸೋದು ನಿಮ್ಮ ಋಣವ? ಅಯ್ಯೋ ಋಣದ ಮಾತು ಯಾಕಪ್ಪ? ನಮ್ಮ ಮನೆ ಖಾಲಿ ಇತ್ತು, ಬಾಡಿಗೆಗೆ ಅಂತ ಕೊಡ್ತೇವೆ. ಅಷ್ಟು ಬಿಟ್ಟರೆ ಅಲ್ಲಿ ಋಣದ ಮಾತೇನು? ಏನು ಪುಕ್ಸಟೆ ಕೊಡ್ತಾಯಿದ್ದಾನ? ನಿನಗೂ ಸಹಾಯ ಆದಂಗೆ ಆಯ್ತದೆ, ನಮಗೂ ಸಹಾಯ ಆದಂಗೆ ಆಯ್ತದೆ. ಬಾಡಿಗೆ ಮನೆ ಯಾರೂ ಬಂದಿಲ್ಲ, ಈಗ 3-4 ತಿಂಗಳಾಯ್ತು ಖಾಲಿ ಮಾಡ್ಕೊಂಡು ಹೋಗಿ. ಅದರಿಂದ ಹಂಗೆ ಅಂತೇವನಿ. ಅಪ್ಪ ಕೊಟ್ಟಿಗೆ ಮನೇಲಿ ಹೆಣ್ಮಗ್ಳು ಅವಳೆ, ನೀನು ಯಾವ ಥರದಲ್ಲಿ ಇರಬೇಕು ಹಂಗಿರ್ಬೇಕು ಕಣಪ್ಪ. ಅದೊಂದಕ್ಕೆ ನಾವು ಬಾಡಿಗೆ ಮನೆ ಕೂಡ ಹಿಂದೂ ಮುಂದೆ ನೋಡೋದು. ಮನೇಲಿ ಹೆಣ್ಮಗ್ಳು ಅವಳೆ, ನೀ ಈಗ ಹುಡುಗರು ಪಡಗರಿಗೆ ಕೇಳ್ತಾರೆ ಬಾಡಿಗೆ ಮನೆ ನಮಗೆ ಕೊಡೋಕೆ ಹೆದರಿಕೆ. ಏನೋ ನಿನ್ನ ಮಕ್ಕ ನೋಡೋದು ನಮ್ಮ ಕಷ್ಟ ನಂಗೆ ಕಾಣ್ತೀಯೇ, ಅದಕ್ಕೋಸ್ಕರವ ನಿನಗೆ ಕೊಡ್ತಾ ಇರೋದು. ಬುಡಿ ಯಜಮಾನ್ರೆ, ನೀವು ಇಷ್ಟು ನಂಬಿಕೆ ಇಟ್ಟಿದ್ದೀರಲ್ವಾ, ನಿಮ್ಮ ನಂಬಿಕೆ ನಾನು ಉಳಿಸ್ಕೊತೀನಿ ಕಣೆ ಯಜಮಾನ್ರೆ. ನಿಜವಾಗ್ಲೂ ಹೆಂಗೋ ದೇವ್ರು ಬರೋಂಗೆ ಬಂದ್ರಿ ನೀವು. ಆಯಿತು ಇರಲಿ. ಸರಿ, ನಾಳೆಗೆ ಬಾಪ ಒತ್ಲತ್ತೆ, ಅಲ್ಲಿ ಬಾ, ನೀನು ಬಂದು ಕೇಳು. ಆಯಿತಾ? ಸರಿ ಯಜಮಾನ್ರೆ, ಆಯಿತು. ಇನ್ನೇನಪ್ಪ, ಎಲ್ಲ ಚೆನ್ನಾಗಿದ್ದೀರಾ? ಏನು ಇವನು ಮದುವೆ ಆಗಿ ಒಂದು ಮಗ ಇದ್ರು ಸುಳ್ಳು ಹೇಳೋನೆ ಅಂತ ಅಂತಿದ್ದೀರಾ? ಏನಂತ ಹೇಳೋಣ ಹೇಳಿ? ಏನಂತ ಹೇಳೋಣ? ನಾನು ಇರ್ತೀನಿ, ನನಗೆ ಮೋಸ ಮಾಡಿಬಿಟ್ಲು ಅಂತ ಹೇಳೋಣ ನಾನು? ಅನ್ಯಾಯ ಮಾಡಿಬಿಟ್ಲು ಅಂತ ಹೇಳ್ಬೇಕಾ? ಇಲ್ಲ ನಮ್ಮ ಅವ್ವ ನಮ್ಮ ಮಲ್ತಾಯಿ ನನಗೆ ಅನ್ಯಾಯ ಮಾಡಿದ್ಲು ಅಂತ ಹೇಳ್ಬೇಕು? ಅವರೇ ಅಂತ ಹೇಳ್ಕೊಳ್ಳೋದಕ್ಕಿಂತ ಇಲ್ಲ ಅಂತ ಹೇಳ್ಕೊಳ್ಳೋದ್ರಲ್ಲ ಏನೋ ನಿಮ್ಮದು ಸಿಗ್ತದೆ. ಅದಕ್ಕೋಸ್ಕರ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ನಿಜವಾಗ್ಲೂ ಜೀವ ಮಡಿಕೊಂಡಿರ್ಬೇಕು ಅಂತಲೇ ಅನ್ಸೋಕ್ಕಿಲ್ಲ. ಕಟ್ಕೊಂಡು ಇರ್ತಿಂದ ಮೋಸ ಆಯ್ತು ನನಗೆ, ಎತ್ತವನಿಂದ ಮೋಸ ಆಯಿತು. ಇವೆಲ್ಲ ಹೆಂಗೆ ಸಹಿಸ್ಕೊಂಡಿರಾನೆ? ಸಾಯೋಕ್ಕೂ ಮನಸ್ಸಿಲ್ಲ, ಅದಕ್ಕೆ ಹೋಲಿ ಹೆಂಗೆ ಗೊತ್ತಾಗಿ ಕಾಲ ಕಳಿಯೋದು. ಇತ್ತಾಗಿರಂಗೂ ಇಲ್ಲ, ಸಾಯಂಗೂ ಇಲ್ಲ, ನಂಗೆ ಆಗದೆ ಪರಿಸ್ಥಿತಿ. ನಿಜವಾಗ್ಲೂ ಏನು ಮಾಡಬೇಕು ಏನೋ ಒಂದು ಗೊತ್ತಾಯ್ತೇ ಇಲ್ಲ. ಒಟ್ಟು ಜೀವನದಲ್ಲಿ ನನಗೆ ಎಲ್ಲರೂ ಮೋಸನೇ ಮಾಡಿಬಿಟ್ರು. ಬಿಡಿ, ಏನೋ ನಾನೇ ಬರೋ ಇದ್ದಂಗೆ ಆಗಲಿ. ಕಟ್ಕೊಂಡಿರ್ತೀನಿ, ನನಗೆ ನ್ಯಾಯ ಮಾಡಿದ್ಲು. ನಿಜವಾಗ್ಲೂ ಎಷ್ಟು ಬೇಜಾರಾಯ್ತದೆ ಗೊತ್ತಾ? ನನ್ನ ಸತ್ತ ತಾಯಿಗಿಂತ ಹೆಚ್ಚಾಗಿ ನಾನು ಇಷ್ಟಪಡ್ತಿದ್ದೆ ನಮ್ಮವನು ನನ್ನ ಈ ಥರ ಮಾಡಿಬಿಟ್ಲು. ಏನು ಮಾಡೋಕ್ಕಾಗಿಲ್ಲ, ಎಲ್ಲ ನಾನೇ ಬರ. ಸರಿ ಕಣ್ರಪ್ಪ, ಬರೋಣ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.